ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಕ್ಚುಲಿ ಇವತ್ತು ನಮಗೆ ಹಾಫ್ ಡೇ ಏನು ಅಂದರೆ ಏನು ಸ್ಕೆಡ್ಯೂಲ್ ಆಗಿಲ್ಲ. ನಮಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಟ್ರಿಪ್ ಬಂದುಬಿಟ್ಟು ಸಹಸ್ರಲಿಂಗ ಮತ್ತು ಸ್ವರ್ಣವಲ್ಲಿ ಮಠ ಅಂತ. ನಾನು ಯಾವತ್ತೂ 2 ಪ್ಲೇಸ್ಗೆ ಹೋಗಿಲ್ಲ, ಸೊ ಅದಕ್ಕೆ ಹೋಗೋಣ. ಸಹಸ್ರಲಿಂಗ ಏನು ಅಂತಂದರೆ, ಅವತ್ತಿನ ರಾಜ ಅವಾಗ ಆಳ್ತಿರ್ಬೇಕಾದ್ರೆ ಅವರಿಗೆ ಮಕ್ಕಳಿರಲಿಲ್ಲ ಅಂತೆ. ಸದಾಶಿವರಾಯ ಅನ್ಕೋತೀನಿ ಅವ್ರ ಹೆಸರು. ಸೊ ಅವರು ಮಕ್ಕಳಿಲ್ದಾಗ ದೇವರನ್ನ ಬೇಡ್ಕೊಂಡಾಗ ಅಲ್ಲಿನ ಸ್ವಾಮೀಜಿಗಳು, ಸ್ವರ್ಣವಲ್ಲಿ ಮಠದ ಸ್ವಾಮೀಜಿಗಳು ಹೇಳಿದ್ರಂತೆ, ನೀನು ಸಹಸ್ರಲಿಂಗಗಳನ್ನ ಮಾಡಿಕೊಡು ಮಕ್ಕಳಾಗುತ್ತೆ ಅಂತ ಹೇಳಿ. ಸೊ ಅವ್ರು ಹಾಗಾಗಿ ಶಲ್ಮಾಲಾ ನದಿಯಲ್ಲಿ 1,000 ಲಿಂಗಗಳನ್ನ ಕೆತ್ತನೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಮಕ್ಕಳಾಯ್ತು ಅಂತ ಹೇಳ್ತಾರೆ. ಸೊ ನೀವು ಹೋದಾಗ ಆ ಶಲ್ಮಾಲಾ ನದಿಯುದ್ದಕ್ಕೂ ಲಿಂಗಗಳನ್ನ ನೋಡ್ಬೋದು. ಅಂದ್ರೆ ಅಲ್ಲಿ 1,000 ಲಿಂಗಗಳ ಕೆತ್ತನೆ ಆಗಿದೆ ಅಂತ ಹೇಳ್ತಾರೆ. ಗೈಸ್, ನಾನಿವಾಗ ಬಂದಿರೋದು ಸಹಸ್ರಲಿಂಗ. ಗೊತ್ತಿಲ್ಲ ಏನಿದೆ ಇಲ್ಲಿ ಅಂತೇಳಿ, ನೋಡೋಣ ಬನ್ನಿ. ಓಕೆ ಗೈಸ್, ನಾನಿವಾಗ ಇರೋದು ಸಹಸ್ರಲಿಂಗ. ಇದರದು ಸಿರ್ಸಿಯಿಂದ, ಸಿರ್ಸಿ ಒಳಗಡೆಯಿಂದ ಬಂದ್ರೂ 4 ಕಿಲೋಮೀಟ್ರಲ್ಲಿದೆ. ನಾನು ಹೋಗಿರೋ ಟೈಮಲ್ಲಿ ನೀರು ತುಂಬ ಚೆನ್ನಾಗೇ ಇತ್ತು. ಸೊ ಅಲ್ಲಿ ತುಂಬ ಜನ ಕೂಡ ಬಂದಿದ್ರು, ಸಂಡೇ ಆಗಿದ್ರಿಂದ ಏನೋ. ಏನಂದರೆ ನಾವು ನದಿಗೆ ಕೂಡ ಇಳಿಬೋದು. ನಿಮ್ಗೇನಾದರೂ ನದಿಗೆ ಇಳಿತೀನಿ ನಾನು ಅಂತಂದರೆ ಒಂದು ಬಟ್ಟೆನ ಎಕ್ಸ್ಟ್ರಾ ತೊಗೊಂಡು ಬನ್ನಿ, ಸೊ ದಟ್ ನೀವು ನದಿಲಿ ಇಳಿಬೋದು. ಆಮೇಲೆ ದೇವರಿಗೆ ನಮಸ್ಕಾರ ಮಾಡ್ಬೋದು, ಪೂಜೆ ಮಾಡ್ಬೋದು. ಸುಮ್ಮನೆ ಹಾಗೆ ಬಂದರೆ ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಗೈಸ್, ಇಲ್ಲಿ ಎಷ್ಟೊಂದು ಲಿಂಗಗಳ ಥರ ಇದೆ. ನೀರು ಕಡಿಮೆ ಇದೆ. ಇವಾಗ ಬಂದರೆ ನೀವು ಆಟ ಎಲ್ಲ ಆಡ್ಬೋದು, ದೇವ್ರ ಹತ್ರ ಇಳಿದ್ಬಿಟ್ಟು ನೋಡ್ಬೋದು. ಇಲ್ಲಿ ನೋಡಿ, ಲಿಂಗಕ್ಕೆ ಪೂಜೆ ಮಾಡಿದ್ದಾರೆ. ನಾಗರಕಲ್ಲಿದೆ, ಅಲ್ಲೊಂದು ಬಸವಣ್ಣ ಇದೆ. ಸ್ಕೂಲ್ ಮಕ್ಕಳೇನೋ ಟ್ರಿಪ್ ಕರ್ಕೊಂಡು ಬಂದಿದ್ದಾರೆ. ಸೊ ಅವರು ಇಲ್ಲಿ ಟ್ರಿಪ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಒಂದು ಕಡೆ ಹೋಗಿ ಬಂದೆ. ಅಲ್ಲೇನಂದರೆ ಲಿಂಗ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಇಲ್ಲಿ ಇನ್ನೊಂದೇನೋ ಇದೆ, ಇಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ ಇಲ್ಲೇನಿದೆ ಅಂತೇಳಿ. ನನಗೂ ಗೊತ್ತಿಲ್ಲ, ನೋಡ್ಕೊಂಡು ನಿಮಗೂ ಹೇಳ್ತೀನಿ. ಓಕೆ ಗೈಸ್, ಇಲ್ಲೇನೋ ತೂಗು ಉಯ್ಯಾಲೆ ಥರ ಇದೆ. ಆ್ಯಕ್ಚುಲಿ ಇದು ಗ್ರಾಮ ಪಂಚಾಯತ್ ಬೈರುಂಬೆ ಅಂತ ಬರುತ್ತೆ. ನೀವು ಸಾಗರದಿಂದ ಬರೋರು ಈ ಕಡೆ ಬರ್ಬೋದು. ನೋಡಿ ಅಲ್ಲಿ ಆ ನೀರು ಇಲ್ಲಿಗೆ ಬರುತ್ತೆ ಅನ್ಸುತ್ತೆ. ಗೈಸ್, ಇಲ್ಲಿ ತೂಗು ಉಯ್ಯಾಲೆ ಇದೆ, ಹಿಂಗಿದೆ ನೋಡಿ. ಅದು ಭಾಳ ದಿನದ. ಆ ನೀರು ಇಲ್ಲಿ ಬರುತ್ತೆ. ಅಲ್ಲಿಂದ ನಿಮಗೇನು ಕಾಣಿಸ್ತಿದೆಯೋ ಆ ನೀರು ಇಲ್ಲಿಂದ ಬರುತ್ತೆ ಅಂತ ಅನ್ಸುತ್ತೆ. ಗೈಸ್, ನಮ್ಮದು ಸೆಕೆಂಡ್ ಡೆಸ್ಟಿನೇಷನ್ ಬಂದು ಸ್ವರ್ಣವಲ್ಲಿ ಮಠ. ಆ್ಯಕ್ಚುಲಿ ಇದು ಜಗದ್ಗುರು ಶಂಕರಾಚಾರ್ಯ ಅವ್ರದ್ದು ಮಠ ಅನಿಸುತ್ತೆ. ಇದು ಹಾಗೆ ಬರೆದಿದ್ದಾರೆ. ನೋಡೋಣ ಬನ್ನಿ ಏನೇನಿದೆ ಅಂತ. ಜಗದ್ಗುರು ಶಂಕರಾಚಾರ್ಯ ಶ್ರೀಮತ್ ಸರ್ವೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಆದಿ ಶಂಕರಾಚಾರ್ಯರು. ಹಾಗೆ ಒಳಗೋದ್ರೆ ಇಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ ಅನಿಸುತ್ತೆ ಮಕ್ಕಳಿಗೆ, ಅಂದರೆ ಕೇಳಿಸ್ತಾ ಇದೆ ನಮಗೆ. ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ ಹೂವಿನ ಗಿಡಗಳನ್ನು. ವಾವ್, ಸಕ್ಕತ್ತಾಗಿದೆ ಗೈಸ್ ಒಳಗಡೆ. ಗೈಸ್, ನನ್ನ ಮುಂದಿನ ಪ್ರಯಾಣ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಿರ್ಸಿ ಕಡೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಗೈಸ್, ನನಗೆ ಸಹಸ್ರಲಿಂಗ ತೋರಿಸ್ಬಿಟ್ಟು ಆಮೇಲೆ ಸ್ವರ್ಣವಲ್ಲಿ ಮಠಕ್ಕೆ ಕರ್ಕೊಂಡೋದ್ರು. ಸ್ವರ್ಣವಲ್ಲಿ ಮಠ ಆದಮೇಲೆ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದೆ. ನಾನು ಪ್ರಥಮ ಬಾರಿಗೆ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಿರೋದು. ಏನು ಅಂತಂದರೆ ಪ್ಲ್ಯಾನ್ಡ್ ಇರಲಿಲ್ಲ. ಸೊ ಹಾಗೆ ಬಂದಿದ್ದರಿಂದ ನಾನು
ಅಂದರೆ ಜೀನ್ಸೇ ಹಾಕ್ಕೊಂಡಿದ್ದೆ. ಹಾಗಾಗಿ ಅಷ್ಟು ವೀಡಿಯೋಸ್ ಎಲ್ಲ ತಗೊಳ್ಳಿಲ್ಲ ಅಲ್ಲಿ. ಆಮೇಲೆ ಏನು ಅಂದರೆ ಅಲ್ಲಿ ಸಭೆ ನಡೀತಾ ಇತ್ತು, ಮಾರಿ ಜಾತ್ರೆ ಯಾವಾಗ ನಡೆಸೋದು ಅಂತ. ಅಂದರೂ ನಿಮಗೋಸ್ಕರ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ಅನ್ನ ಪ್ರಸಾದಕ್ಕೆ ಗೈಸ್ ದೇವಸ್ಥಾನ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನಾನು ಮೊದಲನೇ ಸರಿ ಬಂದಿರೋದು. ಇಲ್ಲಿ ಊಟ ಹೋಗೋ ದಾರಿ ಆ ಕಡೆ. ಶಿರ್ಸಿಯಿಂದ ಕೆಲವು ಪ್ರಮುಖ ಸ್ಥಳಗಳ ದೂರ, ಆಮೇಲೆ ಶಿರ್ಸಿಯ ಇತರ ಪ್ರಮುಖ ದೇವಾಲಯಗಳು ಇಲ್ಲಿ ಲಿಸ್ಟ್ ಇದೆ. ನಿಮ್ಗೇನಾದರೂ ಸೇವೆ ಮಾಡಬೇಕು ಅಂದರೆ ಇಲ್ಲಿದೆ ನೋಡಿ. ಕುಂಕುಮಾರ್ಚನೆ, ಉಡಿ, ಅದಕ್ಕೆ ಎಷ್ಟು ರೂಪಾಯಿ, ಮತ್ತು ಅಂದರೆ ಯಾವ ಥರ ಸೇವೆಗಳಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ನಾನಿವಾಗ ದೇವಸ್ಥಾನದಿಂದ ಹೊರಟೆ. ಸೊ ಗೈಸ್, ಇವತ್ತು ನನ್ನ ಜರ್ನಿ ಎಲ್ಲೆಲ್ಲಿಗೆ ಅಂದರೆ ಫಸ್ಟು ಸಹಸ್ರಲಿಂಗ, ಅದಾದಮೇಲೆ ಹೋಗಿದ್ದು ಎಲ್ಲಪ್ಪ ಸ್ವರ್ಣವಲ್ಲಿ ಮಠ ಅಂಥೇಳಿ, ಆ್ಯಂಡ್ ಅದಾದಮೇಲೆ ಸಿರ್ಸಿ ಮಾರಿಕಾಂಬ ಟೆಂಪಲ್. ನಾನು ಹತ್ತಿರದಲ್ಲೇ ಇದ್ದರೂ ಯಾವತ್ತೂ ಸಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗಿದ್ದು. ಚೆನ್ನಾಗಿದೆ, ಅಂದರೆ ಅಲ್ಲೇನೋ ಸಭೆ ನಡೆಸ್ತಾಯಿದ್ರು. ಸಹಸ್ರಲಿಂಗ ಸಖತ್ತಾಗಿದೆ. ನಾವಂದರೆ ಬೇರೆ ಬಟ್ಟೆ ತೊಗೊಂಡು ಹೋಗಬೇಕು ಅಲ್ಲಿ ಹೋಗಬೇಕಂದ್ರೆ. ಅಲ್ಲಿ ನೀರಿದೆ, ಆಟ ಎಲ್ಲ ಆಡ್ಬೋದು. ಸೊ ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಸ್ವರ್ಣವಲ್ಲಿ ಮಠ ಅಂದರೆ ಅಲ್ಲಿ ಜಗದ್ಗುರುಗಳು ಮಠ ಅವರು ಮೇ ಬಿ ಕಟ್ಸಿರೋದು ಅನ್ಕೋತೀನಿ. ಸೊ ಅಲ್ಲಿ ಸಂಸ್ಕೃತ ಅಧ್ಯಯನ ಮತ್ತು ಎಲ್ಲನೂ ಇತ್ತು. ಅಲ್ಲೂ ಕೂಡ ಚೆನ್ನಾಗಿದೆ ಆ ಮಠ ಕೂಡ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ. ನನಗೆ ಫುಲ್ ಅವರು ಕೊಡೋ ಮೆನುಯಿಂದ ಏನು ಅನ್ನಿಸ್ತಾ ಇದೆ ಅಂದರೆ, ನಮಗೆ ರೈಸ್ ಅಡಿಕ್ಷನ್ ಇರುತ್ತೆ ಅಲ್ವಾ. ಸೊ ಅವರು ಚೇಂಜ್ ಮಾಡಿರೋ ಮೆನುಯಿಂದ ನನಗೆ ಮೇ ಬಿ ಸ್ವಲ್ಪ ಆ್ಯಸಿಡಿಟಿ ಆಗಿದೆ ಅನಿಸುತ್ತೆ. ಅದಕ್ಕೆ ನನಗೆ ಇವಾಗ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಇವಾಗ ಅದನ್ನು ತೊಗೊಂಡು ನಾನು ಮೇ ಬಿ ಅವ್ರು ನನ್ನ ಮೆನುನ ಚೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಚೇಂಜ್ ಮಾಡಿದ್ರೆ ಸಾಕು ಗೈಸ್, ಸಖತ್ತಂದರೆ ತುಂಬ ಕಷ್ಟ ಅದನ್ನು ಫಾಲೋ ಮಾಡೋದು ಸಡನ್ನಾಗಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್, ಬೈ ಬಾಯ್, ಹ್ಯಾವ್ ಅ ನೈಸ್ ಡೇ, ಸಿ ಯು.